ಎಂತ ವಿಚಿತ್ರ ಘಟನೆ ಇದು. ಇದ್ದೊಬ್ಬ ಅಕ್ಕಳಿಗೆ ಮಕ್ಕಳಿಗಾಗಿ ಆ ತರವನ್ನ ಪಟ್ಟು ಅವಳ ಕೇಳಿದ ಕಿಮ್ಮತ್ತಿನ ಸೀರೆ ನಾನು ತೆಗೆದುಕೊಂಡು ಬಂದರೆ ನಾನು ಬರದೊಳಗಾಗಿ ನನ್ನ ಅಕ್ಕ ಈ ವಿಷಯವನ್ನು ಕುಡಿದು ಸತ್ತು ಬಿಟ್ಲು. ಒಂದು ವೇಳೆ ನಾನು ನಾಗರ ಪಂಚಮಿಗೆ ಕರ್ಕೊಂಡು ಹೋಗಿದ್ದರೆ ನನ್ನ ಅಕ್ಕ ಸಾಯ್ತಿದ್ದಾಳ. ಇಲ್ಲ, ಅದೇನೇ ಇರಲಿ, ನನ್ನ ಮಾವ ಒಳಗಿಂದ ಒಳಗೆ ಛತ್ರ ನಿಮಿಷ ಪಟ್ಟಿರಬಹುದೇ ಅಥವಾ ಅವಳು ಸಹಿಸಕೊಳ್ಳಲಾರದಂತೆ ಬಿಡಿಸಿರೋ ಮಾತನಾಡಿರಬಹುದೇ? ಛೆ ನನ್ನ ಮಾವ ಅವರು ಅಂತ ಮಾಡಲ್ಲ. ಹಾಗಾದರೆ ಆ ಇನ್ಸ್ಪೆಕ್ಟರ್ ಹಿಡ್ಕೊಂಡು ಹೋಗುವ ಕಾರಣವೇನಿರಬಹುದು? ನಾನು ಅವತ್ತ ಈ ಊರ ಗೌಡನಿಗೆ ಎದುರು ವಾದಿಸೋದಕ್ಕೆ ಅವನೇನೋ ಬಲತ್ತ ತರಿಸಿ ನನ್ನ ಮಾವನ ಪೊಲೀಸ್ ಹಿಡ್ಕೊಂಡು ಹೋಗುವ ಸಂಚನ್ನ ರೂಪಿಸಿರಬಹುದೇ? ಹಾಗೇನಾದರೂ ಗೌಡನ ಮಕ್ಕಳ ಮೈ ಮುಟ್ಟಿದನಾದರೆ ಲೇ ಗೌಡ, ನನ್ನ ಮಕ್ಕಳ ಮೈ ಮುಟ್ಟಿ ನಿನ್ನ ಹಸ್ತವನ ಕತ್ತರಿಸಿ ಹಾಕಿ ಗಂಡುಳ ಗರ್ಭಿ ಅರ್ಧ ಚಪ್ಪಲ ತಂದು ನಿನಗೆ ಎತ್ತರವರಿಸಿ ಕೊಚ್ಚಲಿವರು ಆಡುತ್ತಿರುವ ಹಂದಿಯ ಮೇಲೆ ಬಾಯ ಮಾಡಬೇಕಾದ ನನ್ನ ಹೆಸರು ಇಷ್ಟೊಂದು ಎಲ್ಲಿ ಹೋಗ್ತಾ ಇದ್ದೀರಾ? ಓಹೋ, ಬಾಸುಮತಿ, ಇದೇನಿದೆ ಸರ್ದಾರ್? ಅಲ್ಲ, ಇಷ್ಟೊಂದು ಆವೇಶದಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮತ್ತೆಲ್ಲಿಗಲ್ಲ ಸುಮತಿ, ಕಾನೂನು ಕೈಯಲ್ಲಿ ಅಂತ ಲಂಚದ ಆಸೆ ಹೋಗ್ತಾರೆ. ಸತ್ಯವಂತರ ಕೈಗೆ ಬೇಡಿಯನ್ನು ಹಾಕ್ತಿದ್ದನಲ್ಲ ಈ ಊರ ರಾಜಗೌಡನ ಇನ್ಸ್ಪೆಕ್ಟರ್ ಸರಿಯಾಗಿ ಒತ್ತು ಹೊಂದಿ ಕಲಿಸುವುದಕ್ಕೆ ಹೊರಟಿದ್ದೇನೆ. ಈ ಊರಿನ ಇನ್ಸ್ಪೆಕ್ಟರ್ ಲಂಚ ಮಾಡ್ತಾ ಇದ್ದಾರಾ? ಇಲ್ಲ, ಅವರು ನಿಯತ್ತಿಂದ ಬಾಳುವರು. ನಿಯತ್ತು ನೋಡು ಸುಮತಿ, ಆ ನಾಲ್ಕು ಇನ್ಸ್ಪೆಕ್ಟರ್ ಹತ್ತಿರ ನಿಯತ್ತು ಎಂಬುದು ಇದ್ದರೆ ತಪ್ಪು ಮಾಡಿದವರ ಮನೆಗೆ ಆಗಮಿಸಿ ಅಲ್ಲಿ 4 ಜನ ಹಿರಿಯರನ್ನು ಕುಡಿಸಿ ಇನ್ಸ್ಪೆಕ್ಟರ್ ಮಾಡಿ ಆ ನಂತರ ನನ್ನ ಮಾವನ ಕೈಗೆ ಬೇಡಿ ಆಗ್ತಾ ಇದ್ದ. ಅದನ್ನೆಲ್ಲವನ್ನು ಬಿಟ್ಟು ಶ್ರೀಮಂತರು ಕೊಡ್ತಿರುವ ಹಣಕ್ಕೆ ಆಸೆ ಬಿದ್ದು ನ್ಯಾಯ ನೀತಿನೆಲ್ಲ ಒಂದು ಬರ ಮಾಡಿ ನಿರಪರಾಧಿಯನ್ನು ಬಂಧಿಸುವುದಕ್ಕೆ ಪ್ರಯತ್ನ ಪಡ್ತಿದ್ದಾರಲ್ಲ ನಿಯತ್ತಿನ ನಾಯಿ. ನೋಡಿ ಸರ್ದಾರ್, ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ, ಗೊತ್ತಿರದೆ ಮತ್ತೊಬ್ಬರಿಗೆ ಬಾಯಿಗೆ ಬಂದಂತೆ ಮಾತನಾಡುವುದು ಸರಿಯಲ್ಲ. ಯಾಕೆ? ಅವನೇನು ನಾಯನ ದೇಹ, ಕಾನೂನು ನನ್ನ ಉಸಿರು. ನಿಯತ್ತಿನ ಬೀಜ ಬಿಡದ IPS ಚಂಪಯ್ಯನ ಅಥವಾ ಪುಂದರ್ಯ ಗಂಡರಾಗಿ ಮೆರೆದ ಸಂಗೊಳ್ಳಿ ರಾಯಣ್ಣನ ಅವನ ಬಗ್ಗೆ ನಿನಗೇನು ಗೊತ್ತಿದೆ ಸುಮತಿ? ಅವನೊಬ್ಬ ಕಾಕಿ ಎದುರಿನ ಲೋಕವನ್ನು ಎತ್ತರಿಸಕ್ಕೆ ಬಂದಿರುವ ಕಂತ್ರಿ ನಾಯಿ ಅನಿಸುತ್ತದೆ. ನೋಡು ಸರ್ದಾರ್, ಇನ್ನೊಂದು ಮಾತು ಇನ್ಸ್ಪೆಕ್ಟರ್ ಬಗ್ಗೆ ಮಾತನಾಡಿದೆ ಆದ್ರೆ ಸರಿ ಇರೋದಿಲ್ಲ. ನಮ್ಮಣ್ಣ ಎಂತವನಂತ ನನಗೆ ಚೆನ್ನಾಗಿ ಗೊತ್ತು. ಏನು? ಆ ಇನ್ಸ್ಪೆಕ್ಟರ್ ನಿನ್ನ ಅಣ್ಣನೇ? ಹೌದು ಸರ್ದಾರ್, ಚಿಕ್ಕವನಿಂದಲೇ ಬಹಳ ಕಷ್ಟಗಳನ್ನು ಅನುಭವಿಸಿ ತಂದೆ ತಾಯಿಗಳನ್ನು ಕಳೆದುಕೊಂಡು ಮತ್ತೊಬ್ಬರ ಹಂಗಿನಲ್ಲಿ ಬೆಳೆದು ಕಾನೂನಿನ ಗ್ರಂಥವನ್ನೇ ಓದಿ ಬೆಳೆದಂತ ನನ್ನಣ್ಣ ಇಂದು ನಿಯತ್ತಿಗೆ ಆಸೆ ಪಡುವಲ್ಲ. ನೋಡು ಸುಮತಿ, ಆ ಇನ್ಸ್ಪೆಕ್ಟರ್ ಎಂಬ ಅಣ್ಣ ಒಂದೇ ಒಂದು ಮಾತ್ರಕ್ಕೆ ನೀನು ಇಷ್ಟು ಒಂದು ಮಾತನಾಡ್ತಾ ಇದೀಯ. ಆದರೆ ಅವನ ಮೈ ಮೇಲಿನ ಕಾಕಿ ನಿಮ್ಮ ಸಂಬಂಧನ
ಇಲ್ಲ ಸುಮತಿ, ಸತ್ಯಕ್ಕಾಗಿ ಹೋರಾಡಬೇಡ. ಅವನ ಆತ್ಮ ಹೇಳಿದ್ರು ಅವನ ತೊಟ್ಟ ಕಾಕಿ ಎಂದರ ಕಡೆಗೆ ಮನಸ್ಸು ಮಾಡಿ ಸತ್ಯದ ಪದವನ್ನು ಕಿತ್ತಿ ಹಾಕಿ ಬಿಡುತ್ತೇನೆ. ಹಾ ಇರ್ಲಿ, ನೀನ್ ನನ್ನ ಮನೆಯಲ್ಲಿದ್ದಾನ? ಯಾವುದೋ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿದ್ದಾರೆ, ನಾಳೆ ಸಾಯಂಕಾಲ ಬರ್ಬೋದು. ಹೌದಾ? ಹಾಗಾದರೆ ಇವತ್ತು ನಾವು ರಜ್ಜುಬದ್ಧ ಹಕ್ಕಿಗಳಂತೆ ಇದ್ದಾಗೆ ಅಲ್ವಾ ಸುಮತಿ? ಅದಕ್ಕೂ ಮೀರಿದ್ದು, ಯಾಕೆಂದ್ರೆ ನಮ್ಮ ಪ್ರೀತಿಗೆ ಅಡ್ಡಿ ಮಾಡೋದಕ್ಕೆ ಇವತ್ತು ಯಾರೂ ಇಲ್ಲ. ಹಾಗಾದರೆ ಮತ್ತೆ ಹೆಸರು ಮತ್ತೆ ತಡ ಹಾಡಿ ತಿಳಿಸು ನಿನ್ನ ರಾಜನ ಮನಸ್ಸನ್ನ.
ಹಾಕಿದೆ ನೆಮ್ಮದಿಗೆ ಮಾಡಿ ಸುಮತಿ ಅಂದು ನೀನು ನನ್ನ ಕೈಗೆ ಸಿಕ್ಕಾಗ ಆದರೆ ಅದಕ್ಕೆ ಅಡ್ಡು ದಾರಿಯನ್ನು ಹಾಕಿ ನನ್ನ ಗುಟ್ಟ ಮತವನ್ನ ಬಿದ್ದಿರುವಾಗ ಸರ್ದಾರ ನಾನೇ ಶತ್ರುವಾನನೊಂದು ಸ್ವಚ್ಛಿನಿಂದ ಮಾತನಾಡಿದಕ್ಕೆ ಭುಜದ ಮೇಲೆ ವಿಸ್ತಾರಿದ ತಕ್ಷಣ ನೀನು IPS ಕಪ್ಪನ್ನು ಬಡಿ ಆ ಮಗನ ಅತ್ಯಂತ ನಿಷ್ಠವಂತ ಅಧಿಕಾರಿಗಳಿಗೆ ನಮ್ಮ ಭಾರತ ದೇಶದಲ್ಲಿ ನಿಲ್ಲದಕ್ಕೆ ನೆರವಿಲ್ಲದೆ ತಮ್ಮ ಪ್ರಾಣವನ್ನು ಕಳ್ಕೊಂಡು ಅಲ್ಲಿನೊಬ್ಬ ಮಾಮೂಲು ಆಫೀಸರ್ ಆಗಿ ನ್ಯಾಯ ನೀತಿ ಧರ್ಮದ ಸಲುವಾಗಿ ಪ್ರಾಣ ಕೊಡಲು ಸಿದ್ಧವನ್ನು ಈಗ ಕಟ್ಟಿಕೊಂಡು ನಮ್ಮನ್ನು ಯಾರು ಹಾಕಿಕೊಂಡಿ ಆ ಮಗನ ಎಲ್ಲ ಸೇಡುತ್ತಿರಬೇಕಾದ್ರೆ ಆ ಚಂದವರಿನ ತೆಂಗಿಯನ್ನು ಬಲತ್ಕಾರ ಮಾಡಿ ನಿನ್ನ ಮನೆಯನ್ನು ಹರಾಜಾಕಲಿಲ್ಲ ನನ್ನ ಹೆಸರು चाय में शक्कर में तो पीने क्या मजा है स्कूल में लड़की नहीं तो बैठने क्या मजा है बिस्तर में लड़की नहीं तो सोने में क्या मजा है ನಾನೆಂದು ನಿಮ್ಮವನು ನಿಮಗಾಗಿ ನಿಮ್ಮವನು ನಾನೆಂದು ನಿಮ್ಮವನು ನಿಮಗಾಗಿ ನಿಮ್ಮವನು ನಿಮಗಾಗಿ ಬಂದವನು ಆ ಸಂಪದ ಮರಿನಾಡು ಕೇಳಣ್ಣ ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು ಹೋಗೋ ಇವನು ಮಾಡ್ಬಾರ್ದ್ರಪ್ಪ ಮಾಡ್ಬಾರ್ದು ಈ ಏಳೇಳು ಜನ್ಮಕ್ಕೆ ಫೋಟೋ ಬರಾಬರ್ ಕೆಲಸ ಮಾಡ್ಬಾರ್ದು ಅಂತೀನಿ ನೋಡ್ರಿ ಯಾಕಂದ್ರ ಇವನು ಅವ್ರು ಅವ್ರು ಕೊಡೋ ಎಷ್ಟ್ರ 30 ರೂಪಾಯಿ 2 ಕಾಪಿಗೆ ಇವನು ಏನೇನ್ ತಲೆ ತಿಂತಾರ ಅಂತೀನ್ರಿ ಅವ್ರು ಒಬ್ಬಕ್ ಬರ್ತಾಳ ನನ್ನ ಫೋಟೋ ಸರಿಗೆ ಬಂದಿಲ್ಲ ಅಂತಾಳ ಇನ್ನೊಬ್ಬಕ್ ಬರ್ತಾಳ ಯಾಕ್ರಿ ನನ್ನ ಮಾರಿ ಹೆಂಗ್ ಬಂದ ಅಂತಾಳ ನಾವೇನು ಬಾಸ್ ಇಳಿಕೆ ಸೋನಾ ಪೌಡ್ರ ಇಟ್ಟವ್ರ ತೆರೆ ಬಾಸಿಗೆ ನೈಸ್ ಮಾಡಿ ಕೊಡ್ಬೇಕು ನೋಡ್ರಿ ಹಂಗಾಗಿ ಫೋಟೋಗ್ರಾಫರ್ ಕೆಲಸನೇ ಬಿಡ್ಬೇಕಂತ ಮಾಡೀನಿ ನಿರ್ವನಿಲ್ಲ ಚಂದ ಚಂದ ಹುಡುಗಿಯರು ಬರ್ತಾರ ಅಂತ ಹೇಳಿ ಹಂಗೆ ಮುಂದುವರಿಸಂತ ಹೊಂಟೀನಿ ನನಗೆ ಏನಾಯ್ತು ನಿಮ್ಗೆ ಡೌನ್ ಆಯ್ತೇನೆ ಈಗ ಬೆಳ್ಳ ಬೆಳಗ್ತಾನ ನಾನು ಏನ್ ಬಗ್ಗದಿಲ್ಲ ಹಂಗಾಗದಿಲ್ಲ ಹಿಂಗಾಗದಿಲ್ಲ ಅಂತ ಈಗ ಅಷ್ಟು ಜಲ್ದಿ ಡೌನ್ ಹೌದಾ ನಾವು ಹಂಗೆ ಮಾಡಿದೀವಿ ನಾವು ಹಂಗೆ ಮಾಡಿದೀವಿ ಈಗೆಲ್ಲ ನೋಡಿದೀವಿ ಅವ್ರವ್ರದ್ದು ಅದಕ್ಕೆ ನಾವು ಏನಾದ್ರು ಸ್ವಲ್ಪ ಈಗ ಶುರುವಾಚನ ಅಂತ ಮಾಡಿದ್ವಿ ಫೋಟೋ ಹೊಡಿಬೇಕಂತ ಮಾಡೀನಿ ಫೋಟೋ ಅಂತ ಹೇಳ್ರಿ ಬಾಯ್ ಬಿಟ್ಟು ನೋಡು
ಅಲ್ರಿ ನಿಂದು ಹೊಡಿಬೇಕಂತ ಮಾಡೀನಿ. ಅಯ್ಯೋ ಫೋಟೋ ಹೊಡಿಬೇಕಂದ್ರ ಹಂಗಾದ್ರ ಹೊಡ್ರಿರಲ್ಲ. ಸ್ವಲ್ಪ ತಡಕರ ಹಿಂಗ ಯಾಕೆ ಮಾಡ್ತೀರಿ? ಶೀಲಾ ನಿಂದ್ರಿ. ಯಾಕೆ ಚಾಲೋ ಆಗೋವಂತನ? ಸರಿ ಕಾಣವಲ್ದು, ಸ್ವಲ್ಪ ಮ್ಯಾಕತ್ತ. ಏನದು ಬ್ಯಾಗ್ ಅಂತದ? ಇನ್ನೇನ್ ಎತ್ತಬೇಕಂತ ಮಾಡಿದ್ರಿ? ನಿನ್ ಲಂಗ ಎತ್ತು. ಹಿಂಗಂದ್ಯಾ? ನೋಡ ನನ್ನ ಫೋಟೋ ಮಾತ್ರ ಇಷ್ಟು ಚಂದ ಬರ್ಬೇಕಾ? ಅಷ್ಟು ಚಂದ ಬರ್ಬೇಕು ನೋಡು. ಈ ಫೋಟೋ ಯಾರು ತೆಗಿಬಾರ್ದು, ಅಂತ ಫೋಟೋ ಬರ್ಬೇಕು ನೋಡು. ನೋಡು, ನೀನು ಮೊದಲು ಎತ್ತಿ ನಿಂದ್ರು ಯಾವ ತರ ಹೊಡಿಬೇಕಂತ ನನಗೆ ಗೊತ್ತದ. ನಮ್ಮ ಸ್ಟೈಲ್ ಪ್ರಕಾರ ನಿಂದ್ರಿಸಿ ನಾವು ಹೊಡಿತೀವಿ. ನಾನು ಹೆಂಗ್ ಹೇಳ್ತೀನಿ ಹಂಗೆ ಎತ್ತು. ಸರಿಗೆ ಕಾಣವಲ್ದು, ಇನ್ನೂ ಸ್ವಲ್ಪ ಎತ್ತು. ಕಾಣವಲ್ದು. ಏನದಿಲ್ಲ ಇನ್ನ ಅಡ್ನಾಡಿ ಅಲ್ಲ. ಮೊದಲ ಲಂಗ ಮ್ಯಾಕ್ ಐತಿ ಅಂತರ್ದಾಗ ಇನ್ನು ಸ್ವಲ್ಪ ಎತ್ತು ಎತ್ತಂದ್ರ ಎಲ್ಲಿಂದ ಎತ್ತಬೇಕು? ಮೊಳಕಾಲ ಮ್ಯಾಗ ಬಂದೈತಿ ಗಗ್ರಿ. ಮೊಳಕಾಲ್ ಮ್ಯಾಗ ಅಲ್ಲ, ಇನ್ನು ಸ್ವಲ್ಪ ಮ್ಯಾಲೆ ಬಂದ್ರನದು ಹೊಡ್ಯಾಕ ಗಾವ. ತಳಗದ್ರೆ ಏನ್ ಹೊಡ್ಯಂತಿ ನಾನು? ಹೊಡಿ ಹಂಗಾದ್ರೆ. ಸ್ವಲ್ಪನ ಸರಿಗೆ ಬರೋದು. ಈಗ ಟೋಟಲ್ ಎತ್ತದ ಗೊತ್ತಿಲ್ಲ ಅಂತ ಕಾಣಿಸ್ತದೆ. ಹೆಂಗ ನಿಂತ ಹಂಗೆ ಹೊಡಿಬೇಕಂದ್ರೆ ಹೆಂಗ್ ಹೊಡಿಬೇಕ್ರಿ? ಸ್ವಲ್ಪ ಚಂದ ಎತ್ತಿದ್ರಲ್ಲ ನಾವು ಹೊಡಿಯಕ್ ಬರೋದು. ಎಷ್ಟಂತದು ಎತ್ತದು ಎತ್ತಿನಲ್ಲ ಹೊಡಿ ಈಗ. ಆಯ್ತು, ಸಾಕು. ನಾವು ಹೊಡೆದದ್ದು ಸಾಕು, ನೀನು ಹೊಡಿಸ್ಕೊಂಡು ಸಾಕು. ಇದ್ರಾಗ ಒಂದು ಸುರೋಚಿಗೆ. ಬಲರಾಮ್, ಈ ಬೇಟೆ ನಮ್ಮ ಸತ್ತು ನಮಗೆ ಎದುರಾಗಿ ಗಂತ ಹಚ್ಚಿ ತಿರುಗಿದ ಇವನ ರಕ್ತ ನಿನಗಾಗಿ ಮೀಸಲು. ಬಲರಾಮ್, ಈ ನಾಯಿ ಸಾಯುವುದಕ್ಕಿಂತ ಮುಂಚೆ ಇವನ ಹೆಸರಿಗಿರುವ ಆಸ್ತಿ ಪತ್ರ ನಮ್ಮ ಕೈವಶ ಆಗಬೇಕು.
ಸಮಸ್ಯೆ ಮಾಡದಿದ್ದರ ನಿನ್ನ ಜೀವದ ಸಹಿತ ಬರಲಾಗ. ಲೇ ಧರ್ಮರಾಜ, ನಿಮ್ಮನ್ನು ಜೀವಂತವಾಗಿ ಬಿಡಲಾರ ನನ್ನ ಸರ್ದಾರ. ದೇಹ ಬಿಟ್ಟು ಹೋಗೋದು ಅವನ ಜೀವ ಅಲ್ಲ ಮಕ್ಕಳ, ನಿಮ್ಮ ಜೀವನ. ಸರ್ದಾರ್, ನನ್ನ ತಮ್ಮನಿಗೆ ಕೊಡಿಲಿ ಎತ್ತಿ ಕಳೆದರೆ ನಾನೇನು ಎದುರ್ತೀನೆಂದು ತಿಳಿದಿರುವ್ಯಾ? ಮುಗೀತು ಸರ್ದಾರ್, ನಿನ್ನ ಜೀವನದ ಆಯುಷ್ಯ. ಯಮನ ಪಾದಕ್ಕೆ ಹಟ್ಟುವುದು ಅವರನ್ನಲ್ಲೇ ಮಕ್ಕಳ.